ಆಂಕರ್ ಅನುಶ್ರೀ ಮದುವೆ ಬಹಳ ಅದ್ದೂರಿಯಾಗಿ ನಡೀತು. ಆದರೆ ಮದುವೆ ಮುಗಿದ ಮೇಲೂ ಮದುವೆ ಬಗ್ಗೆ ಮಾತನಾಡಿದ್ರೆ ಕಮ್ಮಿ ಆಗಿಲ್ಲ. ತಂದೆ ಇಲ್ಲದೆ ಇದ್ರೂ ಅನುಶ್ರೀ ಅವರ ಜವಾಬ್ದಾರಿಯನ್ನು ತೆಗೆದು ಅಣ್ಣನ ಸ್ಥಾನದಲ್ಲಿ ತುಂಬಿ ಆ ಮದುವೆಯನ್ನು ಅದ್ಭುತವಾಗಿ ಮಾಡಿದಂಥ ವ್ಯಕ್ತಿ ವರುಣ್ ಗೌಡ. ಈಗಾಗಲೇ ಜಿ ಕನ್ನಡ ವೇದಿಕೆ ಮೇಲೆ ವರುಣ್ ಗೌಡ ಬಗ್ಗೆ ಹಾಡಿ ಹೊಗಳಿದ್ದಾರೆ ಅನುಶ್ರೀ, ಕಣ್ಣೀರು ಹಾಕಿದ್ದಾರೆ. ತುಂಬ ಜನಕ್ಕೆ ಈ ವರುಣ್ ಗೌಡ ಯಾರು, ಅವ್ರ ಹಿನ್ನೆಲೆ ಏನು, ಇವರು ಇಷ್ಟು ಫೇಮಸ್ ಆಗಿದ್ದು ಹೇಗೆ, ಎಲ್ಲ ನಟಿಯರ ಜೊತೆಗೆ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ದಾರೆ, ಎಲ್ಲರೂ ಇವರು ಅಂದರೆ ಇಷ್ಟಪಡ್ತಾರೆ, ಇವ್ರು ಯಾರು ಅನ್ನೋದು ತುಂಬ ಜನರ ಪ್ರಶ್ನೆ ಆಗಿದೆ. ವರುಣ್ ಗೌಡ ಕನ್ನಡದ ನಟಿಯೊಬ್ಬರ ಗಂಡ ಅನ್ನೋದು ಕೂಡ ಎಷ್ಟೋ ಮಂದಿಗೆ ಗೊತ್ತಿಲ್ಲ. ಹಾಗಿದ್ರೆ ವರುಣ್ ಗೌಡ ಹೆಂಡತಿ ಯಾರು, ವರುಣ್ ಗೌಡ ಅವರ ಹಿನ್ನೆಲೆ ಏನು, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಆ್ಯಂಕರ್ ಅನುಶ್ರೀ ಅವರ ಮದುವೆ ಆಗಿರ್ಬೋದು, ಅವರ ಕಾಸ್ಟ್ಯೂಮ್ ಆಗಿರ್ಬೋದು, ರೆಸಾರ್ಟ್ ಸೆಲೆಕ್ಷನ್ಸ್ ಆಗಿರ್ಬೋದು, ಅಲ್ಲಿ ಮಾಡಿದಂಥ ಡೆಕೋರೇಷನ್ ಆಗಿರ್ಬೋದು, ಸಂಜೆ ಸಂಗೀತ ಕಾರ್ಯಕ್ರಮ, ಹಳದಿ ಕಾರ್ಯಕ್ರಮ, ಬೀಗರು ಊಟ ಸೇರಿದಂತೆ ಪ್ರತಿ ಒಂದನ್ನು ಕೂಡ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದು ವರುಣ್ ಗೌಡ. ಅನುಶ್ರೀ ಅವರ ಅಣ್ಣನ ಸ್ಥಾನದಲ್ಲಿ ನಿಂತು ಅನುಶ್ರೀ ಅವರ ಬ್ಯುಸಿ ಶೆಡ್ಯೂಲ್ನಲ್ಲೂ ಕೂಡ ಮದುವೆಯ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಿದ್ದು ವರುಣ್ ಗೌಡ. ಕೇವಲ ಅನುಶ್ರೀ ಮಾತ್ರ ಅಲ್ಲ, ರಕ್ಷಿತಾ ಆಗಿರ್ಬೋದು, ರಚಿತಾ ಆಗಿರ್ಬೋದು, ರಮ್ಯಾ ಆಗಿರ್ಬೋದು, ಶಿವಣ್ಣ ಆಗಿರ್ಬೋದು, ಡಾಲಿ ಧನಂಜಯ್ ಆಗಿರ್ಬೋದು, ಹೀಗೆ ಅನೇಕ ನಟಿಯರ ಅತ್ಯಾಪ್ತ ವಲಯದಲ್ಲಿ ಗುರುತಿಸಿಕೊಳ್ಳುವವರು ವರುಣ್ ಗೌಡ. ಜೊತೆಗೆ ಇವರು ದೊಡ್ಡ ನಿರ್ಮಾಪಕ, ನಿರ್ದೇಶಕರಾಗುವಂಥ ಕನಸನ್ನು ಕೂಡ ಕಂಡಿದ್ರು. ಹಾಸ್ಟೆಲ್ ಬಾಯ್ಸ್ ಸಿನಿಮಾ ನಿಮಗೆಲ್ಲ ನೆನಪಿರಬಹುದು. ಅದಕ್ಕೆ ರೂವಾರಿನೇ ಇವರದ್ದೇ ನಿರ್ಮಾಣದಲ್ಲಿ ಆ ಮೂವಿ ಮೂಡ್ ಬಂದಿತ್ತು. ಆದರೆ ಅನುಶ್ರೀ ಅವ್ರ ಜೊತೆಗೆ ಬಹಳ ವರ್ಷಗಳ ಅವಿನಾಭಾವ ಸಂಬಂಧ ಇದೆ. ಅಪ್ಪು ಅವರ ಒಂದು ಇಂಟರ್ವ್ಯೂವನ್ನು ಯೂಟ್ಯೂಬ್ ಚಾನಲಲ್ಲಿ ಅನುಶ್ರೀ ಅವರು ಮಾಡಿದರು. ಬಹಳ ಅದ್ಭುತವಾಗಿ ಮೂಡ್ ಬಂದಿತ್ತು ಆ ಒಂದು ಇಂಟರ್ವ್ಯೂ. ಅದನ್ನು ಮಾಡಿಸ್ಕೊಟ್ಟಿದ್ದೆ ಇದೇ ವರುಣ್ ಗೌಡ. ವರುಣ್ ಗೌಡಗೆ ಅಪ್ಪು ಅಂತಂದರೆ ಇನ್ನಿಲ್ಲದಂಥ ಪ್ರೀತಿ. ಅಪ್ಪು ಅಂತ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅಪ್ಪುನ ದೊಡ್ಡ ಅಭಿಮಾನಿ. ಆ ಕಾರಣಕ್ಕೆ ಅನುಶ್ರೀ ಮತ್ತು ವರುಣ್ ಗೌಡ ಇಬ್ಬರು ಒಂದಾದರು, ಅಣ್ಣ ತಂಗಿ ರೀತಿಯಲ್ಲಿ ಇದ್ದಾರೆ. ಸದ್ಯ ವರುಣ್ ಗೌಡ ಅವರು ಜಿ ಕನ್ನಡದಲ್ಲಿ ಪ್ರೋಗ್ರಾಮ್ ಹೆಡ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜಿ ಕನ್ನಡದಲ್ಲಿ ಬರೆದುವಂಥ ವೀಕೆಂಡ್ ವಿತ್ ರಮೇಶ್ ಆಗಿರ್ಬೋದು, ಸರಿಗಮಪ ಆಗಿರ್ಬೋದು, ಡ್ರಾಮಾ ಜೂನಿಯರ್ಸ್ ಆಗಿರ್ಬೋದು, ಹಾಗೆಯೇ ಜಿ ಕುಟುಂಬ ಅವಾರ್ಡ್ ಆಗಿರ್ಬೋದು, ಪ್ರತಿ ಒಂದರ ಜವಾಬ್ದಾರಿಯನ್ನು ಹೊಂದ್ಕೊಂಡು ಈ ಪ್ರೋಗ್ರಾಮ್ ಹೀಗೆ ಬರಬೇಕು ಅಂತ ಮೇಲ್ವಿಚಾರಕರಾಗಿ ಗೆಸ್ಟ್ಗಳನ್ನು ಲೈನಪ್ ಮಾಡೋದಾಗಿರ್ಬೋದು, ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರೋದಾಗಿರ್ಬೋದು, ಅವರ ಪ್ರತಿ ಒಂದು ಆಗು ಹೋಗು ಎಲ್ಲವನ್ನು ನೋಡ್ಕೊಳ್ಳೋದು ಇದೇ ವರುಣ್ ಗೌಡ. ಸೊ ಈ ಕಾರಣಕ್ಕಾಗಿ ವರುಣ್ ಗೌಡ ಜಿ ಕನ್ನಡಕ್ಕೆ ಬರುವಂಥ ಎಲ್ಲ ಕಲಾವಿದರ ಜೊತೆಗೆ ಆಪ್ತತೆಯನ್ನು ಹೊಂದಿದ್ದಾರೆ. ಬಹಳ ವರ್ಷಗಳಿಂದ ಕಿರುತೆರೆ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಎಲ್ಲರ ಜೊತೆಗೆ ಕ್ಲೋಸ್ ಆಗಿದ್ದಾರೆ. ಯಾರು ಏನೇ ಕೆಲಸ ಹೇಳಿದ್ರು ಯಾವತ್ತಿಗೂ ಇಲ್ಲ ಅಂತ ಹೇಳಿದೆ ಆ ಕೆಲಸವನ್ನು ತನ್ನ ಮನೆಯ ಕೆಲಸ ಅನ್ನುವಂಥ ರೀತಿಯಲ್ಲಿ ನಡೆಸ್ಕೊಳ್ಳುವಂಥದ್ದು ವರುಣ್ ಗೌಡ. ಸೊ ಆ ಕಾರಣಕ್ಕಾಗಿ ವರುಣ್ ಗೌಡ ಅವರು ಎಲ್ರಿಗೂ ಪ್ರೀತಿ, ಅಚ್ಚುಮೆಚ್ಚು, ಎಲ್ಲರೂ ಇವರನ್ನು ತುಂಬ ಇಷ್ಟಪಡ್ತಾರೆ. ಸೊ ಈಗ ಇವರ ವೈಯಕ್ತಿಕ ವಿಚಾರದ ಬಗ್ಗೆ ನೋಡೋದಾದರೆ ವರುಣ್ ಗೌಡ ಅವರದ್ದು ಒಂದು ದುರಂತ ಬೇರೆ ಇದೆ. ಹೌದು, ವರುಣ್ ಗೌಡ ಅವರು ಮದುವೆ ಆಗಿರೋದು ಕನ್ನಡ ಇಂಡಸ್ಟ್ರಿಯ ಕಾವ್ಯ ಶಾ ನಟಿ ಜೊತೆಗೆ. ಇವರು ಅನೇಕ ರಿಯಾಲಿಟಿ ಶೋಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಉತ್ತಮ ಡ್ಯಾನ್ಸರ್ ಇವರು. ಒಂದು ಡ್ಯಾನ್ಸಿಂಗ್ ಕಾರ್ಯಕ್ರಮದಲ್ಲೂ ಕೂಡ ಇವರು ಕಾಣಿಸ್ಕೊಂಡಿದ್ರು. ಜಿ ಕನ್ನಡದಲ್ಲಿ ಕಾವ್ಯ ಶಾ ಅವರು ಒಮ್ಮೆ ಡ್ಯಾನ್ಸ್ ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಂಡಿದ್ರು. ಆಗಲೇ ವರುಣ್ ಗೌಡ ಮತ್ತು ಕಾವ್ಯ ಶಾ ನಡುವೆ ಪ್ರೇಮಾಂಕುರವಾಗಿದ್ದು, ಪ್ರೀತಿ ಕೊನೆಗೆ ಮನೆಯಲ್ಲಿ ಒಪ್ಪಿ ಮದುವೆ ಹಂತದವರೆಗೂ ಬಂದಿದ್ದು. ಕಾವ್ಯ ಈಗಾಗಲೇ ಕನ್ನಡ ಕಿರುತೆರೆ ಸೇರಿದಂತೆ ಮತ್ತು ಬೆಳ್ಳಿತೆರೆಯಲ್ಲಿ ಸಣ್ಣ ಪುಟ್ಟ ರೋಲ್ಸ್ಗಳನ್ನು ಮಾಡಿದ್ದಾರೆ. ನಟಿಯಾಗಿ ಕೂಡ ಇವರು ಆ್ಯಕ್ಟಿಂಗ್ ಅನ್ನು ಮಾಡಿದ್ದಾರೆ. ಕಾವ್ಯ ಮತ್ತು ವರುಣ್ ಮದುವೆ ಆಗೋದಕ್ಕೆ ಕಾರಣ ಜಿ ಕನ್ನಡ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಜಿ ಕನ್ನಡದಲ್ಲಿ ಇವರಿಬ್ರು ಒಂದಾಗಿದ್ದಂಥ ಹಿನ್ನೆಲೆಯಲ್ಲಿ ಅಲ್ಲಿಂದ ಪ್ರೀತಿ ಬೆಳೆಯೋದಕ್ಕೆ ಶುರುವಾಯಿತು. ಪ್ರೀತಿ ಕೊನೆಗೆ ಇಬ್ಬರೂ ಮನೆಯಲ್ಲೂ ಒಪ್ಪಿ ಮದುವೆ ಆದರು. ಸೊ ಕಾವ್ಯ ಅವರು ಈಗ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬು ಅಂತ ಬ್ಯುಸಿ ಆಗಿದ್ದಾರೆ. ಹೊರಗಡೆ ಔಟ್ಡೋರ್ ಶೂಟಿಂಗ್ಗಳನ್ನು ಮುಗಿಸ್ಕೊಂಡು ಬರ್ತಾರೆ ಕಾವ್ಯ ಅವರು. ಈಗ ಸದ್ಯಕ್ಕೆ ಯಾವುದೇ ಕಿರುತೆರೆ ಆಗಿರ್ಬೋದು, ಹಿರಿತೆರೆಯಲ್ಲಿ ಕಾಣಿಸ್ಕೊಳ್ತಾ ಇದ್ರೂ ಕೂಡ ಹೊರಗಡೆ ಆ್ಯಂಕರಿಂಗನ್ನು ಮಾಡಿಕೊಂಡು ತನ್ನದೇ ಯೂಟ್ಯೂಬ್ ಚಾನಲು, ತನ್ನದೇ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಫಾಲೋ ಮಾಡ್ಕೊಂಡಿದ್ದಾರೆ. ಜೊತೆಗೆ ಇವರಿಬ್ಬರ ಪಬ್ ಕೂಡ ಇದೆ. ಈಗ ರೀಸೆಂಟಾಗಿ ಒಂದು ಪಬ್ಬನ್ನು ಕೂಡ ಗಂಡ ಹೆಂಡತಿ ಇಬ್ಬರೂ ಓಪನ್ ಮಾಡಿದ್ರು. ಮನೆ ಕಡೆ ತುಂಬ ಸೆಟಲ್ಡ್ ಆಗಿದ್ದಾರೆ. ಇವರ ಲೈಫಲ್ಲಿ ಆದಂಥ ಒಂದೇ ಒಂದು ದುರಂತ ಏನು ಅಂತಂದರೆ ಮದುವೆ ಸೆಟ್ ಆಗಿತ್ತು. ಇವರಿಬ್ಬರು ಮನೆಯಲ್ಲಿ ಪ್ರೀತಿಯಿಂದ ಒಪ್ಪಿ ಎಲ್ಲರೂ ಅದ್ದೂರಿಯಾಗಿ ಮದುವೆ ಮಾಡಬೇಕು ಅಂತ ತೀರ್ಮಾನಿಸಿದ್ರು. ಮದುವೆ ಸೆಟ್ಟಾಗಿ ಇನ್ನೇನು ನಾಳೆ ಬೆಳಗ್ಗೆ ಮದುವೆ ಅನ್ನುವಾಗ ವರುಣ್ ಗೌಡ ಅವರ ತಂದೆ ತೀರೋಗಿದ್ರು. ಅದು ಮರೆಯಲಾಗದ ನೋವಾಗಿತ್ತು. ಮದುವೆ ಶಾಸ್ತ್ರ ಎಲ್ಲವೂ ಕೂಡ ಅಲ್ಲಿಗೆ ಎಂಡ್ ಆಗಿತ್ತು. ವರುಣ್ ಗೌಡ ಮನೆಯಲ್ಲಿ
ಮದುವೆಯ ವಾತಾವರಣ, ಹಬ್ಬದ ವಾತಾವರಣ, ಇನ್ನೇನು ಮದುವೆಗೆ ತಯಾರಿ ಆಗ್ತಿದ್ದಾರೆ. ಬೆಳಕು ಬಿಟ್ಟರೆ ಮುಹೂರ್ತ ಇದೆ, ಸಂಜೆ ಎಲ್ಲ ರಿಸೆಪ್ಷನ್ ಇದೆ, ಹೆಣ್ಣಿನ ಮನೆಯಲ್ಲಿ ಶಾಸ್ತ್ರಗಳೆಲ್ಲ ನಡೀತಾ ಇದೆ. ಈ ಸಂದರ್ಭದಲ್ಲಿ ವರುಣ್ ಗೌಡ ಅವರ ತಂದೆ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ಪಿದ್ರು. ಆಗ ಪ್ರತಿಯೊಬ್ಬರು ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ರು. ಅದಾದ ನಂತರ ಕೆಲವು ತಿಂಗಳುಗಳ ಕಾಲ ಮದುವೆಯನ್ನು ಮುಂದೂಡಲಾಗಿತ್ತು. ಅದಾದಮೇಲೆ ಬಹಳ ಸಿಂಪಲ್ ಆಗಿ ಸಾಮಾನ್ಯವಾಗಿ ಮದುವೆ ಆಗಬೇಕು ಅಂತ ಬಯಸಿದ್ರು. ಬಟ್ ಅವತ್ತು ಮಾತ್ರ ಎಲ್ಲರೂ ದುಃಖಕ್ಕೆ ಒಳಗಾಗಿದ್ರು. ಮತ್ತು ಇನ್ನು ಕಾವ್ಯ ಶಾ ಅವರ ಮನೆ ಬಗ್ಗೆ ನಾವು ನೋಡಿದರೆ, ಕಾವ್ಯ ಶಾ ಅವರ ಹಿನ್ನೆಲೆ ಏನು ಅಂತ ನಾವು ನೋಡೋದಾದ್ರೆ, ಕಾವ್ಯ ಶಾ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂಥ ಹೆಣ್ಣು ಮಗಳು. ಅವರು ಕೂಡ ತಂದೆ ತಾಯಿ ಪ್ರೀತಿಯಲ್ಲಿ ಬೆಳೆದವರು. ತಾಯಿಯನ್ನು ಕಳ್ಕೊಂಡಿದ್ದಾರೆ ಕಾವ್ಯ ಶಾ ಅನ್ನೋದನ್ನು ಹೇಳಲಾಗ್ತಾ ಇತ್ತು. ಸೊ ಹಾಗಾಗಿ ಅವ್ರಿಗೂ ಕೂಡ ಮನೆಯ ಬಗ್ಗೆ, ಕಷ್ಟ ಸುಖದ ಬಗ್ಗೆ ಪ್ರತಿಯೊಂದರ ಅರಿವಿರೋದ್ರಿಂದ ಗಂಡ ಹೆಂಡತಿ ಇಬ್ಬರು ಕಾದು ಮದುವೆ ಆದರು. ಅವರ ಈ ಮದುವೆಗೆ ಅನೇಕ ಸೆಲೆಬ್ರಿಟಿಗಳು ಬಂದು ಶುಭ ಹಾರೈಸಿದ್ರು. ವರುಣ್ ಗೌಡ ತನ್ನ ಜೀವನದಲ್ಲೂ ಕೂಡ ನೋವನ್ನು ಅನುಭವಿಸಿದ್ದಾರೆ. ಈ ಕಾರಣಕ್ಕಾಗಿ ಬೇರೆಯವರು ಹೆಣ್ಣುಮಕ್ಕಳು ಅಂತ ಅಂದಾಗ ಅವರಿಗೆ ಅಪಾರವಾದಂಥ ಗೌರವ ಮತ್ತು ಕಾಳಜಿ. ಅದಕ್ಕೇನೆ ಅವರು ಬಹಳ ಪ್ರೀತಿಯಿಂದ ಅನುಶ್ರೀ ಅವರ ಮದುವೆಯನ್ನು ಅಣ್ಣನ ಸ್ಥಾನದಲ್ಲಿ ನಿಂತು ಏನೂ ತಪ್ಪಾಗದಂತೆ, ಯಾವುದೇ ಕೊರತೆ ಆಗದಂತೆ ನಿಂತು ಮಾಡಿದ್ದಾರೆ. ಒಂದು ಹೆಣ್ಣಿನ ಮದುವೆ ಮಾಡೋದು ಅದು ಎಷ್ಟೋ ಜನ್ಮದ ಪುಣ್ಯ ಅಂತ ಹೇಳ್ತಾರೆ. ವರುಣ್ ಗೌಡ ಅವರಿಗೆ ಆ ಪುಣ್ಯ ದೊರಕಲಿ ಅನ್ನೋದು ಎಲ್ಲರ ಆಶಯ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.